ಸಿನಿಮಾ ಶುರುವಾಗಿತ್ತು. ಆದರೆ ಆರ್ಯನ್ ಮಾತ್ರ ಪರದೆಯ ಮೇಲೆ ಅಲ್ಲ, ತನ್ನ ಪಕ್ಕದ ಸೀಟಿನತ್ತ ನೋಡುತ್ತಿದ್ದ. ಅಲ್ಲಿ ಕುಳಿತಿದ್ದ ಹುಡುಗಿ ಸಿನಿಮಾ ಶುರುವಾದಾಗಿನಿಂದ ಒಂದು ಮಾತು ಆಡಿರಲಿಲ್ಲ. ಅವಳ ಕಣ್ಣು ಮಾತ್ರ ಪರದೆಯ ಮೇಲಿತ್ತು. ಸಿನಿಮಾ ಮುಗಿದ ಮೇಲೆ ಎಲ್ಲರೂ ಹೊರಗೆ ಹೋದರು. ಆದರೆ ಅವಳು ಮಾತ್ರ ತನ್ನ ಸೀಟಿನಲ್ಲೇ ಕುಳಿತಿದ್ದಳು. ಆರ್ಯನ್ ಹತ್ತಿರ ಹೋಗಿ ಹೇಳಿದ, ಸಿನಿಮಾ ಮುಗಿಯಿತು. ಅವಳು ನಕ್ಕಳು. ಗೊತ್ತು. ಹಾಗಿದ್ರೆ ಯಾಕೆ ಇಲ್ಲೇ ಇದೆಯಾ? ಸ್ವಲ್ಪ ಮೌನದ ನಂತರ ಅವಳು ಹೇಳಿದಳು, ನಾನು ಪ್ರೀತಿಸಿದ ಹುಡುಗನ ಜೊತೆ ಈ ಸಿನಿಮಾ ನೋಡಬೇಕು ಅಂತ ಕನಸು ಕಂಡಿದ್ದೆ. ಆದರೆ ಅವನು ಬರಲಿಲ್ಲ. ಆರ್ಯನ್ ಏನು ಮಾತನಾಡಲಿಲ್ಲ. ಆ ದಿನ ಅವರ ಪರಿಚಯ ಶುರುವಾಯಿತು. ವಿಚಿತ್ರವಾಗಿ ಅವರ ಸ್ನೇಹ ಸಿನಿಮಾ ಥಿಯೇಟರ್ಗಳಲ್ಲೇ ಬೆಳೆಯಿತು. ಹೊಸ ಸಿನಿಮಾ ಬಂದಾಗ ಇಬ್ಬರು ಜೊತೆಯಾಗಿ ನೋಡುತ್ತಿದ್ದರು. ಹೀರೋ ಬದಲಾಗುತ್ತಿದ್ದ, ಕತೆ ಬದಲಾಗುತ್ತಿತ್ತು. ಆದರೆ ಅವರ ಸೀಟು ಮಾತ್ರ ಬದಲಾಗುತ್ತಿರಲಿಲ್ಲ. ಒಂದು ದಿನ ಆರ್ಯನ್ ಕೇಳಿದ, ನೀನು ಪ್ರೀತಿಸಿದ ಹುಡುಗ ಈಗ ಎಲ್ಲಿದ್ದಾನೆ? ಅವಳು ನಗುತ್ತಾ ಹೇಳಿದಳು, ಗೊತ್ತಿಲ್ಲ. ಇನ್ನೂ ಅವನನ್ನೇ ಇಷ್ಟಪಡ್ತೀಯಾ? ಅವಳು ಉತ್ತರ ಕೊಡಲಿಲ್ಲ. ಸಮಯ ಕಳೆಯಿತು. ಒಂದು ಸಂಜೆ ಇಬ್ಬರು ಥಿಯೇಟರ್ನ ಕೊನೆಯ ಸಾಲಿನಲ್ಲಿ ಕುಳಿತಿದ್ದರು. ಪರದೆಯ ಮೇಲೆ ಪ್ರೇಮ ಕತೆ ನಡೆಯುತ್ತಿತ್ತು. ಹೀರೋ ಹುಡುಗಿಗೆ ಹೇಳಿದ, ನೀನಿಲ್ಲದೆ ನನ್ನ ಕತೆ ಪೂರ್ಣವಾಗಲ್ಲ. ಆ ಡೈಲಾಗ್ ಕೇಳಿದ ತಕ್ಷಣ ಆರ್ಯನ್ ನಕ್ಕ. ಸಿನಿಮಾದಲ್ಲಿ ಎಲ್ಲ ಸುಲಭ. ಅವಳು ಅವನತ್ತ ತಿರುಗಿ ನೋಡಿದಳು. ನಿಜ ಜೀವನದಲ್ಲೂ ಕೆಲವೊಮ್ಮೆ ಸುಲಭ. ಹೇಗೆ? ಅವಳು ನಿಧಾನವಾಗಿ ಅವನ ಕೈ ಹಿಡಿದಳು. ನಾನು ಕಾಯುತ್ತಿದ್ದ ಹುಡುಗ ಬಂದಿಲ್ಲ, ಆದರೆ ನನ್ನ ಜೊತೆ ಪ್ರತಿಯೊಂದು ಸಿನಿಮಾದ ಕೊನೆಯವರೆಗೂ ಕುಳಿತಿದ್ದ ಹುಡುಗ ಸಿಕ್ಕ. ಆರ್ಯನ್ ಕೆಲ ಕ್ಷಣ ಅವಳ ಕಣ್ಣುಗಳನ್ನೇ ನೋಡಿದ. ಪರದೆಯ ಮೇಲೆ ಸಿನಿಮಾ ಕ್ಲೈಮ್ಯಾಕ್ಸ್ ನಡೆಯುತ್ತಿತ್ತು. ಆದರೆ ಅವರಿಬ್ಬರ ಕತೆ ಮಾತ್ರ ಆಗಷ್ಟೇ ಶುರುವಾಗಿತ್ತು. ಆ ದಿನದ ನಂತರ ಅವರು ಸಿನಿಮಾಗಳನ್ನು ನೋಡಲು ಥಿಯೇಟರ್ಗೆ ಹೋಗಲಿಲ್ಲ. ತಮ್ಮದೇ ಒಂದು ಸುಂದರ ಸಿನಿಮಾವನ್ನು ಬದುಕಲು ಶುರು ಮಾಡಿದರು.